ದೇವಸ್ಥಾನ ಒಡೆಯುವಂತರಿಗೆ, ದೇವಸ್ಥಾನವನ್ನು ಒಡೆದು ಮಸೀದಿ ಕಟ್ಟುವಂತವರಿಗೆ, ನಾವು ಆರಾಧಿಸುವಂತ ಗೋಮಾತೆಯನ್ನು ಪೂಜಿಸುವಂತ ಗೋಮಾಂಸವನ್ನು ಭಕ್ಷಕರಿಗೆ ಎಷ್ಟು ಹೊಡೆದಿಲ್ಲ ದೇವಸ್ಥಾನ ತೋರಿಸ್ಬೇಕು. ಇಡೀ ತೆಗೆದು ನೋಡಿ ನೀವೇನೆ ನೋಡಿ ಇತಿಹಾಸವನ್ನು ಓದಿ. ಇತಿಹಾಸದಲ್ಲಿ ಇವತ್ತು ಕೂಡ ಕಾಶಿ ರಾಮ ಮಂದಿರ ಆಗಿರ್ಬೋದು, ಇಲ್ಲೂ ಕೂಡ ಶ್ರೀರಂಗಪಟ್ಟಣ ಆಗಿರ್ಬೋದು, ಎಲ್ಲ ದೇವಸ್ಥಾನಗಳನ್ನು ಮಾಡಿರುವಂತ ನೀವು ರಾಜ್ಯದ ನಗರಲ್ ಸರ್ ಈಗ ಹೇಳಿ. ಅರುಣ್ ಸರ್ ಒಂದ್ಸರಿ ನಿಮ್ದೇನಾದ್ರು ರಿಯಾಕ್ಷನ್ ಇದೆಯಾ ಸರ್? ನಗರಲ್ ಸರ್ ಇವಾಗ ಬೇರೆ ಧರ್ಮದವ್ರಿಗೆ ಹಿಂದೂ ದೇಗುಲದಲ್ಲಿ ಏನ್ ಕೆಲಸ? ಸೊ ನಮ್ಮ ಪದ್ಧತಿಗಳನ್ನ ಆಚರಣೆ ಮಾಡಲ್ಲ ಅಂತ ಅಂದ್ರೆ ಧಕ್ಕೆ ತರೋ ಕೆಲಸನೂ ಮಾಡಬೇಡಿ, ಬರಬೇಡಿ, ಅದು ಅವಶ್ಯಕತೆನೇ ಇಲ್ಲ. ಪ್ರಶ್ನೆ ಮಾಡ್ತಿದ್ದಾರೆ. ಭಾರತ ಸಂವಿಧಾನದಲ್ಲಿ ನಮ್ಮ ಇದು ಭಾರತಕ್ಕೆ ಹಿಂದೂ ದೇಶ, ಮುಸ್ಲಿಂ ದೇಶ, ಕ್ರಿಶ್ಚಿಯನ್ ದೇಶ ಅಂತೇಳಿ ಇಲ್ಲ. ಇಂಡಿಯಾ ಇಸ್ ಎ ಸೆಕ್ಯುಲರ್ ಕಂಟ್ರಿ. ಅದರಲ್ಲಿ ಎಲ್ಲರೂ ಎಲ್ಲ ಕಡೆ ಹೋಗ್ಬೋದು, ಬರ್ಬೋದು. ಏನಂದರೆ ಆವಾಗ ಅಲ್ಲಿ ಹೋದಾಗ ಇವಾಗ ನಮ್ಮ ಶ್ರೀರಂಗಮಲ್ಲಿ ಪಂಚೆ ಹಾಕೊಂಡು ಹೋಗ್ಬೇಕಂತ ಇದೆ. ಏನು ಇವಾಗ ಇವ್ರದ್ದು ಮುಸ್ಲಿಂ ಇದರಲ್ಲಿ ನಾನು ಸಹ 2018ರಲ್ಲಿ MLAಗೆ ನಿಂತಾಗ ಅವ್ರದ್ದು ಮಸೀದಿಗೆ ಹೋಗಿದ್ದೆ. ಯಾಕಂದ್ರೆ ನಾನು ಎಲೆಕ್ಷನ್ ಏಜೆಂಟ್ ಅವ್ರು ಮುಸ್ಲಿಂ ಇದ್ದರು ಬನ್ನಿ ಅಂತೇಳಿ. ಆಗ ನಾನು ಅಲ್ಲಿ ನಮಾಜ್ ಮಾಡ್ಲಿಕ್ಕೆ ಹೋದೆ. ಅಂದರೆ ನಾನೇನು ಬ್ಯಾಂಡ್ ಬಾರಿಸ್ಕೊಂಡು ಹೋಗಿಲ್ಲ, ಒಂದು ಮಾಮೂಲಿ ವ್ಯಕ್ತಿ ಥರ ಹೋಗಿ ಅವ್ರದ್ದು ಏನಿದೆ ವಜು ಇದೆ ಅದು ಮಾಡಿಕೊಂಡು ಏನು ಅದೇನು ಪ್ರಕಾರ ಅಲ್ಲಿ ಹೋಗ್ಬೇಕಾದ್ರೆ ಏನೊಂದು ಪ್ರೊಸೀಜರ್ ಇದೆ ಅದು ಫಾಲೋ ಮಾಡ್ಕೊಂಡು ಹೋದ್ರೆ ಆಗಿಲ್ಲ. ನಿಮ್ಮ ಹೆಸರು ಹೇಳಿ ಮೇಡಮ್ ಒಂದ್ಸತಿ ಮಾಧ್ಯಮದವ್ರು ನೋಡ್ಲಿ. ಅರುಣ್ ಪ್ರಸಾದ್. ಯಾವ ರೀತಿ, ಯಾವ ಸೀಮೆಯ ಕ್ರಿಶ್ಚಿಯನ್ ಸ್ವಾಮಿ ನೀವು? ಹೌದಾ ನೋಡಿ, ಯಾವ ಸೀಮೆಯ ಕ್ರಿಶ್ಚಿಯನ್ ನೀವು ಹೇಳಿ ಹೋಗ್ಲಿ ಸರ್. ಯಾವ ಸೀಮೆಯ ಕ್ರಿಶ್ಚಿಯನ್ ಅಂತ ಜನಗಳಿಗೆ ಹೇಳಿ. ನೀವು ಎಲ್ಲ ಸೌಲಭ್ಯವನ್ನು ತಗೊಂಡಿದ್ದೀರಾ? ನೀವು ಅಲ್ಲಿಯ ಲಾಭಕ್ಕೋಸ್ಕರ ನೀವು ಯಾವುದೇ ರೀತಿ ಕ್ರಿಶ್ಚಿಯನ್ ಆಗ್ತಾರೆ. ನಿಮ್ಮ ಹೆಸರು ನಿಮ್ಮ ಧರ್ಮಕ್ಕೂ ಟ್ಯಾಲಿನೇ ಇಲ್ಲ ಅಲ್ರಿ ಸರ್. ಒಂದು ನೋಡ್ತೀನಿ ನೋಡಿ, ಮಾಡೋದಿಲ್ಲ. ಮತಾಂತರ ಆಗಿದ್ದೀರಿ ಅಂತ ಹೇಳಿ ನೀವು ಕ್ರಿಶ್ಚಿಯನ್ ಆಗಿಲ್ಲ, ಮತಾಂತರ ಆಗಿದ್ದೀರಿ ಅಂತ ಹೇಳಿ ನೋಡಿ. ಮತಾಂತರ ಆಗಿದ್ದೀರಿ. ವೆಟನ್ ಕಾರ್ಡ್ ಸಿಟಿಗೆ ನೀವು ನೋಡಿ. ನಿಮ್ಗೆ ಹಿಂದೂ ಧರ್ಮದ ಮೂಲನೇ ಗೊತ್ತಿಲ್ಲ. ಹಿಂದೂ ಧರ್ಮದಲ್ಲಿ ರಿಲಿಜನ್ ನಮ್ಗೆ ಹೆಸರಿದೆ. ಏನು ಇನ್ನೊಬ್ಬರಿಗೆ ಈಗ ಪ್ರಶ್ನೆ ಇರೋದು ಅರುಣ್ ಅವ್ರು ಕೇಳ್ತಾ ಇರೋದು, ನಮ್ದು ಒಂದು ಜಾತ್ಯತೀತ ರಾಷ್ಟ್ರ, ಹಂಗಾಗಿ ಎಲ್ಲಾ ಧರ್ಮದವರು ಒಗ್ಗಟ್ಟಾಗಿ ಬದುಕ್ತಾ ಇರುವಂತಹ ಈ ಜಾಗದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಅವಕಾಶ ಇದೆ ಅಂತ. ಫಾರೂಕ್ ಸರ್, ಜಾತ್ಯತೀತ ರಾಷ್ಟ್ರ ಅನ್ನೋದನ್ನ ಎಲ್ಲರೂ ಕೂಡ ಒಪ್ಪಿಕೊಳ್ತಾರೆ. ಬಟ್ ಇಲ್ಲಿ ಧರ್ಮಗಳಿಲ್ವಾ? ಧರ್ಮಕ್ಕಾಗಿ ಹಿಂದೂ ರಾಷ್ಟ್ರ ಮಾಡ್ತಾ ಇದೀವಿ. ಒಂದ್ ನಿಮಿಷ ಎಲ್ಲ ಧರ್ಮದವರು ಇದ್ದೀವಿ, ಎಲ್ಲ ಧರ್ಮದವರು ಇದ್ದೀವಿ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಯಾವತ್ತು ಈ ಭಾರತ ದೇಶದಿಂದ ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಮುಸಲ್ಮಾನರು ಅನ್ನೋದು ಯಾವತ್ತಿರಲ್ಲ ಈ ಭಾರತ ದೇಶದಲ್ಲಿ. ಮತ್ತೆ ಇವ್ರು ಡೈರೆಕ್ಟ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಅವಾಗ ಇವ್ರು ಯಾರ ಹೆಸರು ಹೇಳ್ಕೊಂಡು ಬೇಳೆ ಬೇಯಿಸ್ಕೊಂಡು ಇವ್ರು ನೋಡ್ಕೊಂಡು ಹೋಗ್ತಾರೆ, ನೋಡೋಣ. ಹಿಂದೂ ಧರ್ಮ ಹಿಂದೂ ಧರ್ಮ ಅಂತಾರಲ್ಲ, ಇವರು ಒಂದೊಂದು ಪ್ರಶ್ನೆ ಹಿಂದುತ್ವ ಅಂದ್ರೆ ಏನು ಅಂತ. ಆದರೆ ಸೆಕ್ಯುಲರ್ ಅಲ್ಲಿ ಹೇಳಿದ್ರಲ್ಲ, ಎಲ್ಲರೂ ಇರ್ಬೇಕಲ್ಲ, ಮತಾಂತರ ಯಾಕೆ ಹಾಗಿದ್ರು? ಮತಾಂತರ ಯಾಕೆ? ಜಿಹಾದ್ ಯಾಕೆ? ಜಿಹಾದ್ ಯಾಕೆ? ಮತಾಂತರ ಯಾಕೆ? ಯಾಕ್ರೆ ಮತಾಂತರ ಮಾಡಿ ಅಂತಿದ್ಯಾ? ಮತಾಂತರ ಮಾಡಿ ಅಂತಿದ್ಯಾ? ಆರ್ಟಿಕಲ್ 25 ಓದಿಪ ಓದಿ ಭಾರತ ದೇಶದಲ್ಲಿ ಯಾವ ಕಾಯ್ದೆ ಇದೆ, ಮತಾಂತರ ಮಾಡಿ ಅಂತ ಹೇಳಿದ್ದಾರೆ. ಸುಳ್ಳು ಹೇಳ್ಕೊಂಡಿಲ್ಲ, ಮತಾಂತರ ಆಗಿದ್ದೀರಿ ಅಷ್ಟೇ. ನಮ್ಮಿಷ್ಟ, ಫೋರ್ಸ್ ಯಾರು ಮಾಡಿಲ್ಲ, ಫೋರ್ಸ್ ಯಾರು ಮಾಡಿಲ್ಲ. ಹೌದಪ್ಪ, ಇಂಡಿಯಾದಲ್ಲಿ ಇದೇ ಧರ್ಮದಲ್ಲಿ ಫಾರೂಕ್ ಭಾಯ್ ಇಷ್ಟೊಂದು ಮಾತಾಡ್ತಾರಲ್ಲ. ಕ್ಯಾಟ್ಲಾಕ್ 2020 ಇರಪ್ಪ ಒಂದ್ ನಿಮಿಷ. ಕ್ಯಾಟ್ಲಾಕ್ 2020 ಸೆಕ್ಷನ್ 18 ಕ್ಯಾನ್ಸಲ್ ಮಾಡು.
ನೋಡ್ರಿ ಕ್ಯಾಥಲಿಕ್ ಇದೆ, ರೋಮನ್ ಕ್ಯಾಥಲಿಕ್ ಅಂದ್ರೆ ನಿಮ್ ಕ್ರಿಶ್ಚಿಯನ್ ಅಲ್ಲಿ ಕ್ಯಾಥಲಿಕ್ ಟು ಕ್ಯಾಥಲಿಕ್ ಅಲ್ಲ ಸರ್. ಮತಾಂತರ ಅಲ್ಲ ಸರ್, ಒಂದು ಕೇಳಿಸ್ಕೊಳ್ಳಿ. ಗೋ ನಿಷೇಧ ಕಾಯ್ದೆ ಬಂದಂತ ಕ್ಯಾಥಲಿಕ್ ಆಗ್ತಲ್ಲ. ಇದೆಲ್ಲ ಮತಾಂತರದ ವಿಚಾರ, ಲವ್ ಜಿಹಾದ್ ವಿಚಾರ ಅಲ್ಲ ಸರ್ ಇದು. ಅಲ್ಲ, ಅದಕ್ಕೆ ಕಾನೂನು ಇದೆ, ಬಿಟ್ಟಾಕಿ ಇದನ್ನ. ಹೋಗ್ಬೇಡಿ ಇಲ್ಲಿ. ಆ ವಿಚಾರ ಬೇಡ. ನೋಡಿ ಈಗ ಮೇಡಮ್, ಹಿಂದೂ ದೇವಸ್ಥಾನಗಳಲ್ಲಿ ನೋಡಿ ಸರ್, ನಾನು ಸಿಂಪಲ್ ಆಗಿ ಕೇಳ್ತೀನಿ, ಯಾರಾದರೂ ಮತಾಂತರ ಆಗಬೇಕು ಅಂತ ನಾನು ಯಾವುದಾದ್ರೂ ಬೇರೆ ಧರ್ಮಕ್ಕೆ ಹೋಗ್ಬೇಕಂದ್ರೆ ಅವ್ನು ಸ್ವಂತ ಇಚ್ಛೆಯಿಂದ ಹೋಗ್ತಾರಾ ಇಲ್ಲ ಯಾರಾದರೂ ಬರ್ಡನಿಂದ ಹೋಗ್ತಾರಾ ಸರ್? ಈಗ ಒತ್ತಡ ಹಿಂದೂ ಮೇಲೆ ಒತ್ತಡ ಹಾಕಿ ಮಾಡೋರು ಇದ್ದಾರೆ. ಅಲ್ಲ, ಎಲ್ಲೋ ಮತಾಂತರಗಳಾದ್ರೆ ಅದಕ್ಕೆ ಶಿಕ್ಷೆ ಇದೆ ಸರ್. ಬೆಳಕಿಗೆ ಬರ್ಬೇಕಲ್ಲ, ಬೆಳಕಿಗೆ ಬರೋದಿಲ್ಲ. ಆ ತರ ಪ್ರೋಸೆಸ್ ಆಗ್ತಾ ಇದೆ ಅಂತ ಅವ್ರು ಆರೋಪ ಮಾಡ್ತಾರೆ. ಅದನ್ನ ಪಕ್ಕಕ್ಕಿಡೋಣ ಸರ್. ಈಗ ನಗರಾಲ್ ಸರ್ ಕೇಳೋದು, ಹಿಂದೂ ದೇವಸ್ಥಾನಗಳಲ್ಲಿ ಅನ್ಯ ಧರ್ಮೀಯರು ಯಾಕೆ ಬರಬೇಕು ಅಂತದೊಂದು ಅವಕಾಶ ಅಥವಾ ಅವಶ್ಯಕತೆ ಏನಿದೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ತಮ್ಮ ಅಭಿಪ್ರಾಯ ಏನು? ಅವಶ್ಯಕತೆ ಇದೆಯಾ ಅನ್ಯ ಧರ್ಮೀಯರನ್ನ ಕರೆಯೋದಲ್ಲಿಗೆ ಅನ್ನೋದು ಪ್ರಶ್ನೆ. ಖಂಡಿತ ಇಲ್ಲ ಮೇಡಮ್. ಅದೇ ನಾನು ನಿಮ್ಗೆ ತಿಳಿಸಿದಾಗೆ ಪುಣ್ಯಕ್ಷೇತ್ರಕ್ಕೆ ಒಂದು ಅತಿಥಿಯಾಗಿ ಬರಲಿ, ಅದನ್ನ ಮತ್ತೆ ಪರಿಹಾರಕ್ಕಂತ ಬರಲಿ, ಪ್ರೀತಿಯಿಂದ ಸ್ವಾಗತ ಮಾಡೋಣ. ಅವ್ರಿಗೇನು ಬೇಕು ಪರಿಹಾರ ಮಾಡೋಣ. ಅವ್ರನ್ನೇ ನಾವು ಗರ್ಭಗುಡಿ ಕರ್ಕೊಂಡು ಹೋಗಲ್ಲ. ನಮ್ಗೇನಿದೆ ಪರಿಹಾರ ಎಲ್ಲ ನಮ್ಮ ಹಿಂದೂ ಧರ್ಮದವ್ರಿಗೆ ಹೇಗೆ ನಾವು ಪರಿಹಾರ ಮಾಡ್ತೀವಿ ಅದೇ ರೀತಿ ಅವ್ರಿಗೂ ಪರಿಹಾರ ಮಾಡೋಣ. ಆದರೆ ಎಲ್ಲೋ ಒಂದು ಕಡೆ ನೀವು ವೈಯಕ್ತಿಕ ಕಾರಣ ಅಥವಾ ರಾಜಕಾರಣಿಗೆ ತಗೊಂಡ್ಬರ್ದು ಧರ್ಮನ ಒಂದು ಹಿಂದೂ ಧರ್ಮಕ್ಕೆ ಧಕ್ಕೆ ತರುವಂಥ ವಿಚಾರ ಬಂದರೆ ಖಂಡಿತ ಅದು ತಪ್ಪು ಅಂತ ನಾನು ತಿಳಿಸ್ಕೊಡ್ತೀನಿ. ಜೊತೆಗೆ ಈಗ ಏನಂದರೆ ಜಗತ್ತಿನಲ್ಲಿ ಈಗ ನೋಡಿ ಹಿಂದೂಗಳಿಗೆ ಎಷ್ಟು ಶೋಷಣೆ ಆಗ್ತಿದೆ ಅಂತ ನಾವು ನೋಡ್ತಾ ಇರೋದು. ಸಾಮಾನ್ಯವಾಗಿ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಆದರೆ ಮೊನ್ನೆ ಕೂಡ ನೋಡಿ ಹಿಂದೂಗೆ ಒಬ್ಬ ಮರ ಕಟ್ಟಿ ಸಾಯಿಸಿದ್ರು. ಇದೆಲ್ಲ ನೋಡಿದಾಗ ಹಿಂದೂಗೆ ಎಲ್ಲೋ ಒಂದು ಕಡೆ ಮುಜುಗರ, ಭಯ ಆಗುತ್ತೆ. ಎಲ್ಲೋ ಒಂದು ಕಡೆ ಈ ಥರನೂ ನಡೀತಾ ಇದೆ. ಹೆಣ್ಮಕ್ಳ ಮೇಲೆ ಶೋಷಣೆ ಆಗ್ತಿದೆ. ಕೆಲಸ ಕಾರ್ಯದಲ್ಲಿ ಪೊಲಿಟಿಕ್ಸ್ ಮಾಡ್ತಿದ್ದಾರೆ, ಧರ್ಮದಲ್ಲಿ ಪೊಲಿಟಿಕ್ಸು. ಯಾವುದೋ ಕೆಲಸದಲ್ಲಿ ಒಂದು ಕಂಪನಿಯಲ್ಲಿ ಹಿಂದೂ ಧರ್ಮ ನೋಡಿಕೊಂಡು ಪೊಲಿಟಿಕ್ಸ್ ಮಾಡೋರು ಇದ್ದಾರೆ. ಕೆಲಸನೇ ಸಿಗಲ್ಲ, ಪೊಲಿಟಿಕ್ಸ್ ಮಾಡಿ ಹಿಂದೂ ಧರ್ಮ ಎತ್ತು ಬಿಸಾಕ್ಬಿಡ್ತಾರೆ. ಅವಾಗ ಯಾರು ಬರ್ತಾರೆ, ಯಾರು ನಿಂತ್ಕೊಂತಾರೆ ಹಿಂದೂಗಳಿಗೆ ಅಂತ ಒಂದು ಒಂದೇ ಒಂದು ಹೇಳ್ಬಿಡ್ತೀನಿ ನಾನು. ಇವ್ರು ಅವಾಗಲೇ ಹೇಳಿದ್ರು ಬಾಂಗ್ಲಾದೇಶಲ್ಲಿ ಒಬ್ಬ ಹಿಂದೂನ ಹೊಡೆದ್ರಿದ್ದಾರೆ. ಇವ್ರಿಗೆ ಇಷ್ಟೊಂದು ಮನ್ಸಿಗೆ ನೋವಾಗ್ತಾ ಇದಲ್ಲ. ಇಲ್ಲೇ ಇದೇ ಪಿಂಪ್ ಪುನೀತ್ ಕಿರೇಳ್ಳಿ ಕರ್ಕೊಂಡೋಗಿ ಒಂದ್ ನಿಮಿಷ ಗೌ ಹತ್ಯೆ ಹೆಸರಲ್ಲಿ ಮರ್ಡರ್ ಮಾಡಿದಾದ್ಮೇಲೆ ಅವಾಗ ಯಾಕೆ ಇವ್ರ ಮನ್ಸಿಗೆ ನೋವಾಗಿಲ್ಲ ಅಂದ್ರೆ ಅವಾಗ ಮುಸಲ್ಮಾನರಿಗೆ ಹೊಡೆದ್ರೆ ಏನು ತೊಂದರೆ ಇಲ್ಲ. ಒಬ್ಬ ನೋಡಿ ಅವ್ರು ಮಾಡಿರೋ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಯಾರೇ ನಾನು ಹೇಳ್ತಾ ಇದ್ದೀನಿ, ಯಾರು ಗೊತ್ತಾ, ಯಾರಾದರೂ ಇರಲಿ, ಒಬ್ಬ ಮನುಷ್ಯನ ರಕ್ತ ನೋಡ್ದ ಅಂದರೆ ಅವ್ನ ಮನುಷ್ಯ ಕೊಚ್ಚಿ ಸಾಯಿಸ್ತಾನೋ ಅಥವಾ ಹೊಡೆದಿ ಸಾಯಿಸ್ತಾನೋ. ಆದರೆ ಅವನು ಮನುಷ್ಯತ್ವ ಕುಲಕ್ಕೆ ಸೇರಿಲ್ಲ, ಅವನ ಧರ್ಮಕ್ಕೆ ಸೇರೋದಿರಲಿ, ರಾಕ್ಷಸ ಸೇರ್ತಾನ ಅವನು. ಫೈನ್ ಫಾರೂಕ್ ಸರ್.